ಇಂದಿನ ಫೆಬ್ರವರಿ 5, 2026 ಷೇರು ಮಾರುಕಟ್ಟೆಯು ಹೂಡಿಕೆದಾರರಿಗೆ ಸ್ವಲ್ಪ ಮಟ್ಟಿನ ನಿರಾಸೆ ತಂದಿದೆ. ಕಳೆದ 3 ದಿನಗಳ ಏರಿಕೆಗೆ ಬ್ರೇಕ್ ಬಿದ್ದಿದ್ದು, ಲಾಭಾಂಶ ವಸೂಲಾತಿಯಿಂದಾಗಿ ಪ್ರಾಫಿಟ್ ಬುಕಿಂಗ್ ಮಾರುಕಟ್ಟೆ ಕೆಂಪು ಬಣ್ಣದಲ್ಲಿ ವ್ಯವಹಾರ ಮುಗಿಸಿದೆ. ಇಂದಿನ ಪ್ರಮುಖ ಸೂಚ್ಯಾಂಕಗಳ ವಿವರ ಇಲ್ಲಿದೆ. ನಿಫ್ಟಿ 50 ನಿಫ್ಟಿ ಇಂದು ಚಂಚಲತೆಯಿಂದ ಕೂಡಿದ್ದು ಪ್ರಮುಖ ಬೆಂಬಲ ಮಟ್ಟಕ್ಕಿಂತ ಕೆಳಕ್ಕೆ ಇಳಿದಿದೆ. ಇಂದಿನ ಸ್ಥಿತಿ ಸುಮಾರು 125 ಪಾಯಿಂಟ್ಗಳ ಕುಸಿತ ಕಂಡಿದೆ. ಮುಕ್ತಾಯ 25,650.30 ಹತ್ತಿರ ವ್ಯವಹಾರ ನಡೆಸಿದೆ. ವಿಶ್ಲೇಷಣೆ: ಐಟಿ ಮತ್ತು ಮೆಟಲ್ ಷೇರುಗಳಲ್ಲಿನ ಮಾರಾಟದ ಒತ್ತಡ ನಿಫ್ಟಿಯ ಮೇಲೆ ಪ್ರಭಾವ ಬೀರಿದೆ. ಸೆನ್ಸೆಕ್ಸ್: ಮುಂಬೈ ಷೇರು ಮಾರುಕಟ್ಟೆಯ ಸೂಚ್ಯಾಂಕವಾದ ಸೆನ್ಸೆಕ್ಸ್ ಕೂಡ ಇಂದಿನ ವಹಿವಾಟಿನಲ್ಲಿ ಹಿನ್ನಡೆ ಅನುಭವಿಸಿದೆ. ಇಂದಿನ ಸ್ಥಿತಿ ಸುಮಾರು 54 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. ಮುಕ್ತಾಯ ದಿನದ ಅಂತ್ಯಕ್ಕೆ 83,313 ಮಟ್ಟದ ಆಸುಪಾಸಿನಲ್ಲಿ ಸ್ಥಿರವಾಯಿತು. ಪ್ರಮುಖ ಷೇರುಗಳು: ಭಾರತಿ ಏರ್ಟೆಲ್ ಮತ್ತು ಎಟರ್ನಲ್ ಲಿಮಿಟೆಡ್ನಂತಹ ಷೇರುಗಳು ಸುಮಾರು 2% ಕುಸಿತ ಕಂಡಿವೆ. ಬ್ಯಾಂಕ್ ನಿಫ್ಟಿ: ಬ್ಯಾಂಕಿಂಗ್ ವಲಯವು ಮಾರುಕಟ್ಟೆಯ ಇತರ ವಲಯಗಳಿಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿನ ಸ್ಥಿರತೆ ಪ್ರದರ್ಶಿಸಿದರೂ ಸಹ ಅಂತಿಮವಾಗಿ ನಷ್ಟದಲ್ಲೇ ಕೊನೆಗೊಂಡಿದೆ. ಇಂದಿನ ಸ್ಥಿತಿ ಸುಮಾರು 227 ಪಾಯಿಂಟ್ಗಳಷ್ಟು ಇಳಿಕೆ ಕಂಡಿದೆ. ಮುಕ್ತಾಯ 60,011.05 ಮಟ್ಟದಲ್ಲಿ ವಹಿವಾಟು ನಡೆಸಿದೆ. ಗಮನಾರ್ಹ ಅಂಶ: ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದಿನ ವಹಿವಾಟಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ನೀಡಿವೆ. ಇಂದಿನ ಮಾರುಕಟ್ಟೆಯ ಪ್ರಮುಖ ಮುಖ್ಯಾಂಶಗಳು: ಟಾಪ್ ಗೇನರ್ಸ್ ಲಾಭ ಗಳಿಸಿದವರು: ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಮತ್ತು ಟಾಟಾ ಸ್ಟೀಲ್ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡಿವೆ. ಟಾಪ್ ಲೂಸರ್ಸ್ ನಷ್ಟ ಅನುಭವಿಸಿದವರು: ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್ ಮತ್ತು ಕೆಲವು ಐಟಿ ಸಂಸ್ಥೆಗಳು ನಷ್ಟ ಅನುಭವಿಸಿವೆ. ಕಾರಣಗಳು: ಜಾಗತಿಕ ಮಾರುಕಟ್ಟೆಯ ಸಂಕೇತಗಳು ಮತ್ತು ಹೂಡಿಕೆದಾರರು ಹೆಚ್ಚಿನ ಮಟ್ಟದಲ್ಲಿ ಲಾಭವನ್ನು ನಗದು ಮಾಡಿಕೊಳ್ಳಲು ಮುಂದಾಗಿದ್ದು ಇಂದಿನ ಕುಸಿತಕ್ಕೆ ಪ್ರಮುಖ ಕಾರಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.